ಸಿಎಂ ಸಿದ್ದರಾಮಯ್ಯ ಮನೆ ಹಾಗೂ ಆಫೀಸ್ ಬಳಿಯೂ ಕೂಡ ಡೇಂಜರಸ್ ಮರಗಳಿವೆ. ಕುಮಾರಕೃಪಾ ರಸ್ತೆಯಲ್ಲಿದೆ ಹಳೆಯ ಮರಗಳು. ನಿನ್ನೆಯ ಗಾಳಿ ಮಳೆಗೆ ಬಿದ್ದಿದೆ ಅದರಲ್ಲಿ ಒಂದು ಮರ. ಅಂದ್ರೆ ಸಿಎಂ ಮನೆ ಹಾಗೂ ಆಫೀಸ್ ಬಳಿಯೂ ಕೂಡ ಡೇಂಜರಸ್ ಮರಗಳಿದೆ. ಕುಮಾರಕೃಪಾ ರಸ್ತೆಯಲ್ಲಿ ಸಾಕಷ್ಟು ಮರಗಳು ಮತ್ತು ರೆಂಬೆ ಕೊಂಬೆಗಳು ಬೀಳೋ ಹಂತದಲ್ಲಿ. ಅದರಲ್ಲಿ ಒಂದು ನಿನ್ನೆಯ ಗಾಳಿ ಮಳೆಗೆ ಒಂದು ಮರ ಬಿದ್ದು ಹೋಗ್ಬಿಟ್ಟಿದೆ, ಬೀಳುವ ಹಂತದಲ್ಲಿದೆ. ಇನ್ನೂ ಹಲವಾರು ಮರಗಳು. ಸಾರ್ವಜನಿಕರು ಹೆಚ್ಚಿರುವಂತಹ ರಸ್ತೆ ಇದು. ಅಪಾಯ ಕಟ್ಟಿಟ್ಟ ಬುತ್ತಿ. ಹಳೆಯ ಮರಗಳ ತೆರವಿಗೆ ಮುಂದಾಗತ್ತ ಜಿಬಿಎ? ಹಾಗಾದ್ರೆ ನಾವು ಕೂಡ ರಿಯಾಲಿಟಿ ಚೆಕ್ ಅನ್ನ ಆ ಭಾಗದಲ್ಲಿ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಈಗ ಸಿಎಂ ಮನೆ ಮುಂಭಾಗದಲ್ಲಿ, ಕಚೇರಿ ಅಕ್ಕಪಕ್ಕದಲ್ಲೂ ಕೂಡ ಬೀಳೋ ಹಂತದಲ್ಲಿರುವಂತಹ ಮರಗಳು ಕಂಡು ಬಂದಿದೆ. ನಾವು ರಿಯಾಲಿಟಿ ಚೆಕ್ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಗಮನಕ್ಕೂ ಕೂಡ ಬಂದಿದೆ. ಜಿಬಿಎ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ನಾವು ತೆರವು ಮಾಡ್ತಾನೆ ಇದ್ದೀವಿ ಅಂತ. ಬಟ್ ಆದರೂ ಕೂಡ ಅಲ್ಲಲ್ಲಿ ಭಾರಿ ಮಳೆ ಬಂತು ಅಂತಂದ್ರೆ ಮರಗಳು ಬೀಳುವಂತಹ ಸಂಖ್ಯೆಗಳು ಜಾಸ್ತಿ ಆಗ್ತಾನೆ ಇದೆ, ಕಡಿಮೆ ಆಗ್ತಿಲ್ಲ. ಹಾಗಾದ್ರೆ ಇವರು ತೆರವು ಮಾಡುವಂಥದ್ದು ಏನು? ಬರೀ ಬಾಯಿ ಮಾತಿಗೆ ಸೀಮಿತ ಆಯ್ತಾ ಇವರ ಹೇಳಿಕೆಗಳು ಅನ್ನುವಂಥದ್ದು ಇಲ್ಲಿ ಪ್ರಶ್ನೆಯಾಗಿ ಉದ್ಭವ ಆಗ್ತಾ ಇದೆ. ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರ ಕುಮಾರಕೃಪಾ ರಸ್ತೆಯಲ್ಲಿ ನಿನ್ನೆಯ ಗಾಳಿ ಮಳೆಗೆ ಬಿದ್ದಿರುವಂತಹ ರೆಂಬೆ ಕೊಂಬೆಗಳ ದೃಶ್ಯವನ್ನು ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ. ಸಿಎಂ ರ ಮನೆಯ ಅಕ್ಕಪಕ್ಕದಲ್ಲೇ ಆಗಿರುವಂತಹ ಘಟನೆ ಇದು. ಈ ಒಂದು ಫುಟ್ಪಾತ್ ನಲ್ಲಿ ಜನರು ನಡ್ಕೊಂಡು ಹೋಗ್ತಾ ಇರ್ತಾರೆ. ರಸ್ತೆ ಮಧ್ಯದಲ್ಲಿ ವಾಹನಗಳು ಮೂವ್ಮೆಂಟ್ ಇರುತ್ತೆ. ಯಾವ ಸಂದರ್ಭದಲ್ಲಿ ಏನು ಅವಘಡ ಬೇಕಾದ್ರೂ ನಡೆಯಬಹುದು. ಇದ್ರ ಬಗ್ಗೆ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಈಗ ಖುದ್ದು ಸಿಎಂ ಸಿದ್ದರಾಮಯ್ಯನವರ ಮನೆ ಅಕ್ಕಪಕ್ಕದಲ್ಲೇ ಬೀಳುವಂತ ಮರಗಳಿದೆ. ಜಿಬಿ ಅಧಿಕಾರಿಗಳ ಗಮನಕ್ಕೆ ಇದೆಲ್ಲ ಬಂದಿಲ್ವಾ ಹೇಗೆ ಅಂತ? ಧನುಷ್, ಈಗಾಗಲೇ ಜಿಬಿಎ ಅಧಿಕಾರಿಗಳ ಗಮನಕ್ಕೆ ಬಂದಿದೆ. ಮುಖ್ಯಮಂತ್ರಿಗಳ ಎಷ್ಟು ಮರಗಳಿದ್ದಾವೆ ಮತ್ತು ಮರಗಳು ಯಾವೆಲ್ಲ ಹಳೆ ಮರಗಳಾಗಿವೆ ಮತ್ತು ಅವು ಬೀಳುವಂಥ ಸ್ಥಿತಿ ಸಂದರ್ಭದಲ್ಲಿ ಅವುಗಳನ್ನು ಇಲ್ಲೊಂದು ಕಡೆ ಮರದ ಕ್ರಮವನ್ನು ಕೂಡ ವಹಿಸಿದ್ದಾರೆ. ಆದರೆ ಅಷ್ಟಾದರೂ ಕೂಡ ಇಲ್ಲೊಂದು ಕಡೆ ಪ್ರತಿ ಮಳೆಗೂ ಕೂಡ ಇಲ್ಲಿ ಡೇಂಜರ್ ಮರಗಳನ್ನು ಕೂಡ ಈಗಾಗಲೇ ನಾವು ಕಾಣಬಹುದಾಗಿದೆ. ಪ್ರತಿ ಮಳೆ ಬಂದಂಥ ಸಂದರ್ಭದಲ್ಲೂ ಕೂಡ ಮರಗಳು ದೊಡ್ಡ ಮಟ್ಟದಲ್ಲೂ ಬೀಳುವಂಥ ಒಂದು ಪ್ರಸಂಗ ಕೂಡ ನೋಡಬಹುದಾಗಿದೆ. ನಾವೀಗ ಧನುಷ್ ಕುಮಾರಕೃಪಾ ರಸ್ತೆಯಲ್ಲಿದ್ದೇವೆ. ಈಗಾಗಲೇ ನೋಡಬಹುದು ಸಾಕಷ್ಟು ಹಳೆಯ ಮರಗಳಿದ್ದಾವೆ. ಇಲ್ಲಿ ಕಳೆದ ಬಾರಿ ಯಾವುದೇ ಒಂದು ಮಳೆ ಬಂದು ಇಲ್ಲಿ ಮುಖ್ಯಮಂತ್ರಿಗಳ ನಿವಾಸ ಕಾವೇರಿ ಏನಿದೆ, ಕಾವೇರಿಯ ಗೇಟ್ ನ ಕಾಂಪೌಂಡ್ ಏನಿದೆ, ಕಾಂಪೌಂಡ್ ಮೇಲೇನೆ ಒಂದು ಮರಗಳು ದೊಡ್ಡ ಮಟ್ಟದಲ್ಲಿ ಬಿದ್ದಿತ್ತು. ಅಂದ್ರೆ ಇಲ್ಲಿ ಗಾಲ್ಫ್ ಕೋರ್ಸ್ ನ ಒಂದು ಬೃಹತ್ ಕಂಬ ಕೂಡ ಇತ್ತು. ಅದು ಕಂಬದ ಮೇಲೆ ಮರ ಬಿದ್ದಿತ್ತು. ಆ ಮರ ಬಿದ್ದ ಬಳಿಕವಾಗಿ ಆ ಒಂದು ಕಂಬ ಸೀದಾ ರಸ್ತೆಗೆ ಬಂದಿತ್ತು, ರಸ್ತೆಗೆ ಅಡ್ಲಾಗ್ ಬಿದ್ದಿತ್ತು. ಮರಗಳು ಕೂಡ ದೊಡ್ಡ ಮಟ್ಟದಲ್ಲಿ ಬಿದ್ದಿತ್ತು. ಆಗ ಕೆಲವೊಂದ್ ಕಡೆ ಅದನ್ನ ತೆರವು ಕೆಲಸವನ್ನು ಕೂಡ ಮಾಡಿದ್ದಾರೆ. ಮತ್ತೆ ಇಲ್ಲಿ ಸಾಕಷ್ಟು ಹಳೆಯ ಮರಗಳಿದಾವೆ. ಯಾವಾಗ ಬೇಕಾದ್ರೂ ಕೂಡ ಬೀಳುವಂತ ಒಂದು ಸಂದರ್ಭವನ್ನು ಕೂಡ ನಾವು ಕಾಣಬಹುದಾಗಿದೆ. ಆಗಿರ್ಬೋದು ಮತ್ತೆ ನಮ್ಮ ಎಡಭಾಗದಲ್ಲಾಗಿರ್ಬೋದು ಪ್ರತಿ ಮಳೆಯಲ್ಲೂ ಕೂಡ ಈಗಾಗಲೇ ಬಿದ್ದಿರುವಂತದ್ದು ಕೂಡ ನಾವು ಕಾಣಬಹುದಾಗಿದೆ. ನಿನ್ನೆ ಸುರಿದಂತ ಮಳೆಗೂ ಕೂಡ ಗುರಗಚ್ಚಿ ಕೃಷ್ಣದ ಪಕ್ಕದಲ್ಲಿರ್ತಕ್ಕಂಥ ಅಶೋಕ್ ಹೋಟೆಲ್ ಮುಂಭಾಗದಲ್ಲೂ ಕೂಡ ಈಗಾಗಲೇ ಮರ ಬಿದ್ದಿರ್ತಕ್ಕಂಥದ್ದು. ಮತ್ತೆ ಯಾವೆಲ್ಲ ಹಳೆ ಮರಗಳಿದಾವೆ ಆ ಒಂದು ಮರಗಳನ್ನ ಈಗಾಗಲೇ ಜಿಬಿ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳು ಅದನ್ನ ರೆಂಬೆಗಳನ್ನ ತೆರವು ಮಾಡುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮಾಡಿರುವಂತದ್ದು ಈಗಾಗಲೇ ನಾವು ಕಾಣಬಹುದಾಗಿದೆ. ಯಾವೆಲ್ಲ ಮರಗಳು ಸಿಎಂ ನಿವಾಸದ ಪಕ್ಕಕ್ಕೆ ವಾಲುವಂತದ್ದು ಮತ್ತೆ ಬೀಳುವಂತ ಒಂದು ಮರಗಳಿದಾವೆ, ಕೊಂಬೆಗಳಿದಾವೆ, ಅದನ್ನ ತೆರವುಗೊಳಿಸುವ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ನಿನ್ನೆ ಏನೋ ಜಾಸ್ತಿ ಗಾಳಿ ಮಳೆ ಬಂದಿರಲಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ಒಂದೆರಡು ಮರ ಮಾತ್ರ ಇಲ್ಲಿ ಬಿದ್ದಿದೆ. ಆದ್ರೆ ದೊಡ್ಡ ಮಟ್ಟದ ಮಳೆ ಬಂತು ಅಂತಂದ್ರೆ ಸಹಜವಾಗಿನೇ ಇಲ್ಲಿ ಗಾಲ್ಫ್ ಕೋರ್ಸ್ ಕೂಡ ಇದೆ. ಆ ಕಾರಣಕ್ಕೋಸ್ಕರವಾಗಿ ಮಣ್ಣು ಕುಸಿತ ಆದಂತ ಸಂದರ್ಭದಲ್ಲಿ ಮರಗಳು ಸೀದಾ ರಸ್ತೆಗೆ ಬೀಳುವಂತದ್ದು. ಮತ್ತೊಂದು ಕಡೆ ಸಿಎಂ ನಿವಾಸ ಕಾವೇರಿ ಬಳಿಗಳು ಕೂಡ ಸಾಕಷ್ಟು ಮರಗಳಿದಾವೆ ಮತ್ತೆ ಹಳೆ ಮರಗಳು ಕೂಡ ಇದೆ. ಅವು ಕೂಡ ಸಾಕಷ್ಟು ಬಾರಿ ಬೀಳುವಂತದ್ದು ಕೂಡ ಇಲ್ಲಿ ನಾವು ನೋಡ್ಬೋದಾಗಿದೆ. ಆದ್ರೆ ಈಗ ಇಲ್ಲಿ ಸಾಕಷ್ಟು ಹಳೆ ಮರಗಳಿದ್ರು ಕೂಡ ಈಗ ಜಿಪಿ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮವನ್ನು ವಹಿಸಿದ್ದಾರೆ. ಕಾರಣ ಏನು ಅಂತಂದ್ರೆ ಮುಖ್ಯಮಂತ್ರಿಗಳ ನಿವಾಸ ಯಾವುದೇ ಕಾರಣಕ್ಕೂ ಕೂಡ ಸಮಸ್ಯೆ ಆಗಬಾರ್ದು ಅನ್ನೋದು ಕಾರಣಕ್ಕೋಸ್ಕರವಾಗಿ. ಧನುಶ್ರೀ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಮಾಹಿತಿ.